ನನ್ನ ಹೆಸರು ವೆಂಕಟರಮಣಪ್ಪ ಅಂತ, ಜಾತ್ಯತೀತ ಜನತಾದಳದ ಮಾಜಿ ನಗರಸಭಾ ಸದಸ್ಯರು. ನಿಮ್ಮ ಮೇಲೆ ಹಲವಾರು ಕೇಸ್ಗಳಿದೆ ಅಂತ ಒಂದು ಆರೋಪ ಬಂತ, ನಿಜಾನ ಅದು? ನಮ್ಮ ಮೇಲೆನಾ? ನಮ್ಮ ಮೇಲೆ ಇದುವರೆಗೆ ಯಾವ್ದಿಲ್ಲ, ಒಂದಿಲ್ಲ. ಇಲ್ಲಿ ಹಾಕಕ್ಕೆ ಯಾರಿಗೂ ತಾಕತ್ತು ಇಲ್ಲ, ಹಾಕು ಇಲ್ಲ. ಇಲ್ಲಿ ಶಾಸಕರ ವಿರುದ್ಧವಾಗಿ ಏನೋ ಮಾತಾಡೋ ಕೇಸ್ಗಳಾಗ್ತಾರಂತ. ಶಾಸಕ ವಿರುದ್ಧವಾಗಿ ಮಾತಾಡೋದು ಕಂಪ್ಲೀಟ್ ಅಲ್ಲಿ ಎಲ್ರ ಬಗ್ಗೆನೂ ಅದು ಇವಾಗ ನಮ್ಮ ಮಹೇಶ್ ಅವ್ರು ಹೇಳಿದ್ರಲ್ಲ, ಅವ್ರು ವಿರೋಧವಾಗಿ ಮಾತಾಡಿದ್ರು ಕೇಸ್ಗಳು ಹಾಕೋದು ನಿಜಾನ. ನಾವ್ ಅವ್ರನ್ನ ಸುಮಾರು 18 ವರ್ಷದ ನಾವು ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮಲ್ಲಿ ಅವ್ರೇನ್ ಮಾಡಕ್ ಆಗ್ಲಿಲ್ಲ. ನಾವ್ ಹಂಗ್ ನಿಂತಿದ್ದೀವಿ. ಅವ್ರ ವಿರೋಧವಾಗಿ ಹೆಂಗ್ ನಿಲ್ಬೇಕು, ಅವ್ರ ಏನು ಭ್ರಷ್ಟಾಚಾರಗಳಿದೆಯೋ, ಅವ್ರ ಸಂಬಂಧಪಟ್ಟಿರೋದು ಯಾರು ಭೂ ಕಬಳಿಕೆ ಇದೆಯೋ, ಅವ್ರಿಗೆ ಏನಾದ್ರು ಪ್ರಾಪರ್ಟೀಸ್ ಯಾವ್ದು ಸರ್ಕಾರದ ಆಸ್ತಿಗಳು ಯಾರಿದ ಅವ್ರು ಕಬಳಿಕೆ ಮಾಡಿದಾರೋ ಅದ್ರ ವಿರೋಧವಾಗಿ ನಾವು ಗಟ್ಟಿಯಾಗಿ ನಿಂತು ಮಾತಾಡ್ತಾ ಇದ್ದೀವಿ. ನಮ್ಮನ್ನ ಏನ್ ಮಾಡಕ್ ಆಗಲ್ಲ, ತಪ್ಪಿದೆ ಅವ್ರದ್ದು. ಅವ್ರು ತಪ್ಪಿದ್ರೆ ನಮ್ಮನ್ನೇ ಮಾತಾಡ್ಕಾಯ್ತಾರ. ನಿಜ. ನಿಮ್ಗೆ ಗೊತ್ತಿರೋ ಸುಮಾರು 1500 ಕೋಟಿ ಹಗರಣ ಬಿಚ್ಚಿಡ್ತೀವಿ. ಬೇಕಾದ್ರು ಅದನ್ನ ನೀವು ಕರೆಕ್ಟ್ ಆಗಿ ಮುಂದೆ ಬಂದ್ರೆ, ಟಿವಿ ಮೇಲೆ ಕೆಲವ್ರ ಮೇಲೆ ವಿಶ್ವಾಸ ಇಲ್ದ್ರೆ ನಾವು ಸುಮ್ಮನೆ ಇದ್ದೀವಿ. ಓಪನ್ ಆಗಿ ಹೇಳ್ತಾ ಇದ್ವಿ, ನೀವು ಕರೆಕ್ಟ್ ಆಗಿ ಬಂದು ವಿಮಾನಿಸ್ಕೊಂಡು ಇದನ್ನ ನಾವು ಬಯಲಿಗೆಳಿತೀವಿ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ನಿಮ್ಗೆ ಏನ್ ಬೇಕಾ ಮೆಟೀರಿಯಲ್ ಕೊಡಕ್ ರೆಡಿ ಆಗಿರ್ತೀವಿ. ಆ ಒಂದಿದ್ದು ನಮ್ಗೆ ಸಿಗ್ಲಿಲ್ಲ, ಅವಕಾಶ ಇದ್ದಿದ್ದು. ಯಾಕೆ ಇಷ್ಟೆಲ್ಲ ಹಗರಣ ನಡೆದಿದ್ರು ಸಪೋರ್ಟ್ ಮಾಡಿ? ನಾವು ಪ್ರತಿಯೊಂದು ವಿಷಯದ ಬಗ್ಗೆನು ನಾವು ಪ್ರತಿಯೊಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಆ ಕಚೇರಿಗಾಗ್ಲಿ, ತಾಲೂಕು ಆಫೀಸರ್, DC ಆಫೀಸರ್, ಎಸ್ ಆಫೀಸರ್ ಆಗ್ಲಿ, ರೀಜನಲ್ ಕಮಿಷನರ್ ಆಗ್ಲಿ, ಯಾರು ಬೇಕಾದ್ರೂ ನಾವು ವಿರುದ್ಧವಾಗಿ ಅರ್ಜಿ ಕೊಡ್ತಾ ಇದೀವಿ, ಮಾತಾಡ್ತಾ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಅದ್ರಲ್ಲಿ ಕೆಲವನ್ನೆಲ್ಲ ನಾವು ಇದು ಜಯ ಸಿಕ್ಕಿದೆ, ವಿರುದ್ಧವಾಗಿ ಜಯ ಸಿಕ್ಕಿದೆ ಕೆಲವು ಕೇಸಲ್ಲಿ. ಎಕ್ಸಾಂಪಲ್, ಈ 7ನೇ ತಾರೀಕು ಲಾಸ್ಟ್ ಮಂತ್ 7ನೇ ತಾರೀಕು 7/7 ಒಂದು ಉಲ್ಬನ್ನಿ ಕರ ಬಂದಿತ್ತು. 1 ಎಕರೆ 25 ಗುಂಟೆ ಅವರು ಕಬ್ಜಾ ಮಾಡ್ತಿದ್ರು. ಕಬ್ಜಾ ಮಾಡಿ ಸರ್ಕಾರ ಆಸ್ತಿ ಉಲ್ಬನ್ನಿ ಕರ ಸರ್ಕಾರ ನೌಕರಿಗೆ ಮಾರಿದ್ರು. ಅದನ್ನ ಹೈಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದ್ವು. ಸುಮಾರು 11 ವರ್ಷ ಆಗಿತ್ತು. ಅದ್ ಮುಂದೆ 7ನೇ ತಾರೀಕು ಡಿಸ್ಪೋಸ್ ಆಯ್ತದೆ. ಅವ್ರ ವಿರೋಧವಾಗಿ ಅವ್ರು ಇವಾಗ ಅವ್ರ ಮೇಲೆ FIR ಆಗುತ್ತೆ. ಶಾಸಕ ಮೇಲೆ FIR ಆಗ್ಬೇಕು, ಕೋರ್ಟ್ ಆರ್ಡರ್ ಮಾಡಿದೆ. ಅವ್ರ ಅಣ್ಣ ಬಾಲಾಜಿ ಮತ್ತು ಅವ್ರಪ್ಪ ಚೌಡರೆಡ್ಡಿ ಇವ್ರ ಮೇಲೆ ಈ ಹಿಂದೆನೆ FIR ಆಗಿದ್ದ ಲೋಕಾಯುಕ್ತದಲ್ಲಿ. ಅದರಲ್ಲಿ ಸ್ಟೇ ತಗೊಂಡಿದ್ರು ಅವರು ಹೈಕೋರ್ಟ್ ಅಲ್ಲಿ. ಮತ್ತೆ ಸುದೀರ್ಘವಾಗಿ 11 ವರ್ಷ ಕೇಸ್ ನಡೆದು ಇವಾಗ ಇವ್ರನ್ನು ಸೇರಿಸಿ ಸೊಸೈಟಿಗೆ ಮಾರಿದಾರಲ್ಲ, ಸೊಸೈಟಿ ಅವರು ನೌಕರಿಗೆ ಮಾರಿದ್ದಾರೆ. ಆ ಸೊಸೈಟಿ ಅವರು ವಿರುದ್ಧವಾಗಿ ಅವ್ರ ಮೇಲೆ FIR ಆಗುತ್ತೆ, ಬ್ಯಾಂಕ್ ಮೇಲೆ FIR ಆಗುತ್ತೆ, ಮತ್ತು ರಿಜಿಸ್ಟರ್ ಮಾಡಿದಾರೆ ಅವ್ರ ಮೇಲೆ FIR ಆಗುತ್ತೆ. ಟೋಲ್ ಪ್ಲಾನ್ ಅಪ್ರೂವ್ ಇಲ್ದರು ಮಾಡಿದಾರೆ, ಅವ್ರ ಮೇಲೆ FIR ಆಗುತ್ತೆ. ಇವೆಲ್ಲ ಹೈಕೋರ್ಟ್ ಯಾಕೆ ಬ್ರಾಂಚ್ ಅಲ್ಲಿ ಆರ್ಡರ್ಸ್ ಆಗಿದೆ, ಅವ್ರ ಮೇಲೆ FIR ಆಗ್ಬೇಕಂತ ಆಗಿದೆ. FIR ಆಗಿದೆ. ಇವಾಗ ಮಾಡ್ತಾರೆ, 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದು ಆಟೋಮೆಟಿಕ್ ಆಗುತ್ತೆ. ಈ ರೀತಿ ನಾವು 1 ಅಲ್ಲ 2 ಅಲ್ಲ 3 ಪ್ರತಿಯೊಂದಕ್ಕೂ ಹಾಕೊಂಡು ಹೋಗ್ತಾ ಇದ್ವಿ. ಅವ್ರು ಏನ್ ಹಗರಣಗಳು ಅವ್ರು ಏನ್ ಭೂ ಕಬಳಿಕೆ ಮಾಡ್ಕೊಂಡಿದಾರ, ಅವ್ರ ತಾತ ಮಾಡಿದಾರೆ, ಅವ್ರಪ್ಪ ಮಾಡಿದಾರೆ, ಅವರು ಮಾಡಿದಾರೆ. ಅವ್ರ ಮಗ ಇವಾಗ ಅಲ್ಲಿ ಇವರು ಶಾಸಕರು, ಮಾಜಿ ಸಚಿವರು ಅವರು ಮಾಡಿದ್ದಾರೆ. ಅವ್ರ ವಿರುದ್ಧವಾಗೆಲ್ಲ ನಾವು ಧ್ವನಿ ಎತ್ತಾ ಇದ್ದೀವಿ. ನಾವು ನಮ್ಮನ್ನೇನ್ ಮಾಡಕ್ ಆಗಿಲ್ಲ. ನಾವು ಸತ್ಯ ಇದೆ, ಧರ್ಮ ಇದೆ, ಸರ್ಕಾರ ಉಳಿಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡ್ತೀವಿ, ಮುಂದಕ್ಕೂ ಮಾಡ್ತೀವಿ ನಾವು. ಮತ್ತೆ ಇವ್ರು ಅಭಿವೃದ್ಧಿ ಮಾಡಿದಾರಂತಲ್ಲ, ಏನ್ ಅಭಿವೃದ್ಧಿ ಅಂದ್ರೆ ಈ ಹಿಂದೆ ನಮ್ಮ ಜೆ ಕೃಷ್ಣಾಡಿ ಅವರು M ಕೃಷ್ಣಾಡಿ ಅಂತ ಡೆಪ್ಟಿ ಸ್ಪೀಕರ್ ಆಗಿದ್ರು. ಅವರು ಸುಮಾರು 30 ಕೋಟಿ ಇದು ನಗರೋತ್ಥಾನ ನಿಧಿ ಮತ್ತೆ 10 ಕೋಟಿ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ನಮ್ಮ ಕುಮಾರಸ್ವಾಮಿ ಇತ್ತು. 40 ಕೋಟಿ ರೂಪಾಯಿ ಗ್ರಾಂಟ್ ನಮ್ದಿತ್ತು ಈ ಹಿಂದೆ 6 ವರ್ಷ ಮುಂಚೆ. ಆ 40 ಕೋಟಿ ರೂಪಾಯಿನಲ್ಲಿ 6.25 ಕೋಟಿ ನಾವು ಪೂಜೆ ಮಾಡಿ ವರ್ಕ್ ಔಟ್ ಕೊಟ್ಟು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ ಒಂದು ವಾರಕ್ಕೆ 4 ದಿವಸಕ್ಕೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಅದು ನಿಂತೋಯ್ತು. ಆ ನಿಂತಿರೋ ದುಡ್ಡನ್ನ ನಗರೋತ್ಥಾನದ್ದು ಮತ್ತೆ ಸ್ಪೆಷಲ್ ಗ್ರಾಂಟ್, ಚೀಫ್ ಮಿನಿಸ್ಟರ್ ಫಂಡ್, ಇದನ್ನ 40 ಕೋಟಿಯಲ್ಲಿ 6.25 ಕೋಟಿ ಸುಮಾರು 34 ಚಿಲ್ಲರೆ. ಅದನ್ನ ಇವರು ಈ ಹೈಸ್ಕೂಲ್ ಇಂದ ಕೋರ್ಟ್ ಇಂದ MG ರೋಡ್ ಇಂದ ಸೀನಪ್ಪ ನಾಗಪ್ಪ ಮನೆ ಅಂತೇಳಿ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಇಲ್ಲೇನು ಸದ್ಯಕ್ಕೆ ಮಿನಿಸ್ಟರ್ ಆದ್ಮೇಲೆ ಇಲ್ಲೇನು ಯಾವ್ದು ಗ್ರಾಂಟ್ ಹಾಕಿಲ್ಲ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬಿಟ್ರೆ ನಮ್ ಚಿಂತಾಮಣಿಗೆ ಇಂಜಿನಿಯರಿಂಗ್ ಕಾಲೇಜ್ ಪ್ರತಿಯೊಬ್ಬರು ಕರೆದು ಫ್ರೀ ಸೀಟ್ ಕೊಡೋದಿಲ್ಲ. ಅದೇ ಇಂಜಿನಿಯರಿಂಗ್ ಕಾಲೇಜ್ ಒಳ್ಳೆ ಪಾರ್ಟಿ ಮಿಕ್ಕಿದಲ್ಲಿ ಪಾರ್ಟಿ ಗೌಡ್ಸ್ ಇದೆ, ಹಿಂದ್ಗಡೆ 4 ಎಕರೆ ಲಾಸ್ಟ್ ಇದೆ, ಅಲ್ಲಿ ಮಾಡ್ಬೋದಾಯ್ತು. ಶೂಟ್ ಮಾಡಿದ್ರು, ಅಲ್ಲಿ ಆಗಿತ್ತಲ್ಲ, ಅಪ್ರೂವ್ ಆಗಿತ್ತು, ಎಲ್ಲ ಆಗಿತ್ತು. ಅದನ್ನ ಪ್ಲೇಸ್ ಚೇಂಜ್ ಮಾಡಿ ನಮ್ದು ಆವಾಗ ಫಂಡ್ಸ್ ರಿಲೀಸ್ ಆಗಿದೆ. ಏನ್ ಕಾರಣ ಅದ್ರದ್ದು ಏನು ಸ್ಟಕ್ ಆಯ್ತು ಅಂತ ಹೇಳಿದ್ರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಲೋ ಇದೆ, ದುಡ್ಡು ಇಲ್ಲ ಅಂತೇಳಿ, ಡ್ಯೂ ಟು ಡೆಫಿಷಿಯನ್ಸಿ ಫಂಡ್ ಅಂತೇಳಿ ಸ್ವಲ್ಪ ಸ್ಲೋ ಇತ್ತು.
ಇವ್ರು ಬಂದ್ಮೇಲೆ ಅದನ್ನ ರಿಲೀಸ್ ಮಾಡಿಸ್ಕೊಂಡು ಆ ಪ್ಲೇಸ್ ಚೇಂಜ್ ಮಾಡಿ ಆ ಬೆಟ್ಟದ ಮೇಲೆ ಹಾಕಿದ್ದಾರೆ. ಬೆಟ್ಟದ ಮೇಲೆ ಹಾಕ್ಬಿಟ್ಟು ಏನೋ ಆ ಕಡೆ ಸ್ವಲ್ಪ ಅವ್ರ ಲ್ಯಾಂಡ್ಸ್ ಇದೆ ಅದ್ ಇಂಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿ ಮಾಡಿದಾರೆ ಪಾಪ. ಅವ್ರ ಲ್ಯಾಂಡ್ ರೈಸ್ ಆಗಕ್ಕೆ ಏನ್ ಬೇಕಾದ್ರೂ ಮಾಡಿದಾರೆ. ಅದನ್ನ ಆಗಲ್ಲ ಬಿಟ್ಟು ಲ್ಯಾಂಡ್ಸ್ ಇರೋದು ಅದು ಲೇಔಟ್ ಬಂದು ಊರ್ ಮೋದಿಗೆ ಅಂತ ಹೇಳಿ ಅದು ಪಾಪ ಆ ನೌಕರಿ ಊರ್ ಮೋದಿಗೆ ನೌಕರಿಗೆ ರಿಸರ್ವ್ ಮಾಡುವಂತ ಜಾಗದಲ್ಲಿ ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ಅಲ್ಲಿ ಸೈಟ್ ಮಾಡ್ಕೊಡಕ್ಕೆ ಅನುಕೂಲ ಆಗುತ್ತಂತ ಉದ್ದೇಶದಿಂದ ಅಲ್ಲೊಂದು ಇದು ಮಾಡಿದ್ದಾರೆ ಬೆಟ್ಟದ ಮೇಲೆ ಕಾಲೇಜ್. ಅದು ಯಾವ ಉದ್ದೇಶದಿಂದ ಮಾಡಿದ್ರೆ ಯಾರಿಗ ಅನುಕೂಲ ಆಗುತ್ತೆ? ಈ ಚಿಂತಾಮಣಿ ತಾಲೂಕದ ಒಬ್ಬ ಬಡ ವಿದ್ಯಾರ್ಥಿಗೂ ಅನುಕೂಲ ಆಗಲ್ಲ. ಅದ್ ಬೇಕಾಗೂ ಇಲ್ಲ. ಅದೊಂದು ಅವ್ರದ್ದೊಂದು ಘನ ಸಾಧನೆ ಅಂದ್ರೆ ನಮ್ಮ ಶಾಸಕರು ಮತ್ತೆ ಮಾಜಿ ಸಚಿವರಾದಂತ ಸುಧಾಕರ್ ದೊಡ್ಡ ಸಾಧನೆ ಚಿಂತಾಮಣಿ ತಾಲೂಕಲ್ಲಿ ಅಂದ್ರೆ ಅದೊಂದು. ಮಿಕ್ಕದೆಲ್ಲ ಆಸ್ ನಡೀತಾ ಇದೆ ಹೋಗ್ತಾ ಇದೆ ಗೌರ್ಮೆಂಟ್ ಅಲ್ಲಿ. ಇವಾಗ ನಮ್ಮ ಇವ್ರು ಇದಾರೆ ರೂಪಕಾಯ ಶಿಶಿಧರ್ ಅಂತ ಹೇಳಿ ಕೆಜಿಎಫ್ ಅಲ್ಲಿ ಅವ್ರಿಗಿನ್ನ ಹೆಚ್ಚಿಗೆ ಇವ್ರನ್ನ ಗಂಡಸರಾಗಿ ತಂದಿರೋದೇನಿಲ್ಲ. ಹೆಣ್ಮಕ್ಳಾಗಿ ಇವ್ರಿಗಿನ್ನ ಜಾಸ್ತಿ ಅವ್ರು ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಇಡೀ ಕರ್ನಾಟಕ ಸ್ಟೇಟ್ದಲ್ಲಿ ಯಾರು ಇವ್ರ ದೊಡ್ಡದಾಗ ಮಾಡಿರೋ ಸಾಧನೆ ಏನಿಲ್ಲ. ಅದು ಆಟೋಮೆಟಿಕ್ ನೀವಿದ್ರು MLA ಆಗಿದ್ರು ನಾವಾಗಿದ್ರು ಬರೋ ಫಂಡ್ಸ್ ಬಂದೇ ಬರುತ್ತೆ. ಎಕ್ಸ್ಟ್ರಾ ಇವ್ರು ಸಾಧನೆ ಮಾಡಿ ದಂಡ ತಂದು ಹಾಕಿರೋದು ಕಟ್ಟೆ ತಂದು ಹಾಕಿರೋದೇನಿಲ್ಲ. ಇದು ಸಾಧನೆ. ವಿರೋಧಿಗಳನ್ನ ಮಟ್ಟ ಹಾಕೋದು, ವಿರೋಧಿಗಳ ಮೇಲೆ ಒಂದೇನು ತೀಟ ಮಾಡೋದು, ಕೇಸ್ ಹಾಕ್ಸೋದು ಸಾಧನೆ. ಇವಾಗ ಒಂದ್ ತಾಲೂಕು ಕಚೇರಿಗಳು ಕೆಲಸ ಆಡಿಲ್ಲ. ಯಾವುದೇ ಸರ್ಕಾರ ಕಚೇರಿಯಲ್ಲಿ ಹೇಳ್ಕೊಳ್ಳಂಗೆ ಈಸಿಯಾಗಿ ಹೋದ ತಕ್ಷಣ ಬಡವರಿಗೆ ಇಂಥ ಕೆಲಸ ಆಗಿದೆ ಅಂತ ಹೇಳ್ಕೊಳ್ಳೋಂಗಿಲ್ಲ. ಅದನ್ನ ನಾವು ನಿಮ್ಗೆ ಟಿವಿಯಲ್ಲಿ ಹೇಳ್ಬೇಕಾಗಿದೆ. ನೀವು ಬೇಕಾದ್ರೆ ತಾಲೂಕು ಆಫೀಸ್, ಮುನ್ಸಿಪಲ್ ಆಫೀಸ್, ಈಗ ಯಾವ್ದು ಬೇಕೋ ಸರ್ಕಾರಿ ಕಚೇರಿ ಏನಿದೆ ಎಲ್ಲ ಒಂದ್ಸ ರೌಂಡ್ ನಮ್ಗಿನ್ನ ಮುಂಚೆ ಹೋಗ್ಬಿಟ್ಟು ಬಂದ್ರೆ ನಿಮ್ಗೆ ಅರ್ಥ ಆಗೋದು. ಹಾಸ್ಪಿಟ್ಲ್ ಒಂದು ದೊಡ್ಡದಾಗ ಏನೋ ಮಾಡ್ತಾ ಇರೋ ಸಾಧನೆ ಮಾಡ್ದಂಗೆ ಅಲ್ಲಿ ನರ್ಸ್ಗಳಿಲ್ಲ, ಪೇಷಂಟ್ಸ್ ಇಲ್ಲ. ಬಿಲ್ಡಿಂಗ್ ಮಾತ್ರ ಇಡೀ ಸ್ಟೇಟ್ ಅಲ್ಲೆಲ್ಲ ಕಟ್ಟ ಪ್ರಯತ್ನ ಪಟ್ಟು ಮಾಡ್ತಾನೆ ಇದ್ದಾರೆ. ಏನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾದ ಸ್ಟಾಫ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ಪೇಷಂಟ್ ಬರಲ್ಲ. ಮತ್ತೆ ಪೇಷಂಟ್ ಅದನ್ನ ಕಾಯಿಲೆ ಬಿದ್ದು ಅದಾದ್ರು ಹೆರಿಗೆ ಬಂದು ಪಾಪ ನರಳ್ತಾ ಇದ್ರೆ ಅವ್ರು ನೋಡಿರಲ್ಲ. ಅವ್ರೊಂದು ಆಂಬುಲೆನ್ಸ್ ಇಲ್ಲ. ಹಾಸ್ಪಿಟಲ್ ನೋಡಿದ್ರೆ ಸ್ಟೇಟ್ಗೆ ಮೊದಲೇ ಇದೆ. ಈ ರೀತಿ ಇದು ಮಾಡ್ತಾ ಇದೆ. ಅದಕ್ಕೆ ಸರಿಯಾದ ಅವ್ಯವಸ್ಥೆ ಇಲ್ಲ. ವ್ಯವಸ್ಥೆ ರೀತಿಯಾಗಿ ಕಾನೂನು ರೀತಿ ಪದ್ಧತಿ ಪ್ರಕಾರ ಅಲ್ಲಿ ಏನು ನಡೀತಾ ಇದೆ. ಎಲ್ಲ ವ್ಯವಹಾರಗಳು ಹಾಸ್ಪಿಟಲ್ ಅಂತ ಯಾವ ಪೇಷಂಟ್ ಸುಮ್ನೆ ನಾವ್ ಈಜಾಗಿ ಬಂದಿದ್ದೀವಿ ನಮ್ಮ ಕಾಯಿಲೆ ಮೇಲಾಗಿದ್ದಿಲ್ಲ ಪರವಾಗಿಲ್ಲ ಅನ್ನೋ ಒಂದು ಒಬ್ಬ ಪೇಷಂಟ್ ಹೇಳಕ್ಕಾಗಲ್ಲ, ಹೇಳೋರಿಲ್ಲ. ಈಗ ನೀವು ಹೇಳ್ತಾ ಇದ್ರ MC ಸುಧಾಕರ್ ಮೇಲೆ ಆರೋಪ ಮಾಡ್ತಾ ಇದ್ರ, ಅವರು ಭೂ ಕಬ್ಜಾ ಮಾಡಿರುವಂತ ದಾಖಲೆ ನಿಮ್ಮ ಹತ್ರ ಏನಾದ್ರೂ ಇದೆಯಾ? ದಾಖಲೆ ಎಷ್ಟು ಬೇಕಾದ್ರೂ ಇದೆ ಕೊಟ್ಟಿದ್ದೀವಿ ನಾವು. ಮಾಡ್ತಾನೆ ನಿಮ್ಗೆ ತೊಂದ್ರೆ ಕೊಟ್ಟಿಲ್ಲ ಅವರು? ಅವ್ರು ಕೇಳ್ಬೇಕು, ನೀವು ನಮ್ಮನ್ ಕೇಳ್ಬಾರ್ದು, ನೀವು ಅವ್ರು ಕೇಳ್ಬೇಕು. ಯಾಕೆ ತೊಂದ್ರೆ ಕೊಟ್ಟಿಲ್ಲ ಹೆಂಗ್ ಅಂತ ಹೇಳಿ. ನಮ್ದೆಲ್ಲ ಕರೆಕ್ಟ್ ಆಗಿದೆ. ನಾವೇನ್ ರೌಡಿಗಳೆಲ್ಲ ಚಿಂತಾಮಣಿ ತಾಲೂಕಲ್ಲಿ ನಾವೇನ್ ಭೂ ಕಳ್ಗಳು ಮಾಡ್ಕೊಂಡಿಲ್ಲ, ನಾವೇನ್ ದಾದಾಗಿರಿ ಮಾಡ್ತಾ ಇಲ್ಲ. ಸರ್ಕಾರ ಆಸ್ತಿಗಳನ್ನ ಸರ್ಕಾರಕ್ಕೆ ಉಳಿಸಕ್ಕೆ ಏನ್ ಬೇಕೋ ನಮ್ ಕೈಲಿ ಪ್ರಯತ್ನ ನಾವ್ ಮಾಡ್ತಾನೆ ಇದ್ದೀವಿ. ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಮಾಡ್ತೀವಿ. ಅದು ಬಿಡಲ್ಲ. ಸ್ವಲ್ಪ ಜನ ಹೇಳ್ತಾರೆ ಸುಮ್ನೆ ನೀವು ಬಿಜೆಪಿ ಅವರು ಎಗೇನೆಸ್ಟ್ ಆಗಿ ಏನೋ ಒಂದು ಮಾಡ್ಬೇಕು ಅದಕ್ಕೆ ಸುಮ್ನೆ ಆರೋಪ ಮಾಡ್ತಾವ್ರೆ ಅಂತಾರೆ. ಸಹಜ ಅದು ನಿಮ್ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ನಮ್ಮನ್ನ ಆ ರೀತಿ ಕೇಳ್ಬೋದು, ಇಲ್ಲ ನಮ್ಮ ಮೇಲೆ ಬೇರೆಯವರು ಆ ರೀತಿ ಹೇಳ್ಕೋಬಹುದು. ಇಲ್ಲಿ ನಿರಂತರವಾಗಿ ಅವ್ರಿಗೆ ವಿರೋಧವಾಗಿ ಮಾಡ್ತಾರೆ ಕೆಲಸ ಬಿಜೆಪಿ ಅವರು ಮತ್ತು JDS. ನಿರಂತರವಾಗಿ ನಾವು ವಿರೋಧವಾಗಿ ಯಾರು ಏನು ಹಿಂದೆ ಹೋಗಿಲ್ಲ, ಮಾಡ್ತಾ ಇದ್ದೀವಿ. ನಮ್ಮನ್ನ ಯಾರೇನು ಮಾಡಕ್ಕಾಗಿಲ್ಲ ಅಂತ ಅವಕಾಶಗಳು ಅವ್ರು ಸಿಗೋದಿಲ್ಲ. ಅವ್ರು ಸಿಗೋದನ್ನ ನಾವು ನಡ್ಕೊಂಡಿಲ್ಲ. ಅವ್ರು ತಪ್ಪು ಮಾಡಿದಾರೆ, ನಾವ್ ಬಜಾರ್ಲಿ ಮಾಡ್ತಾ ಇದ್ವಿ. ನಾವ್ ತಪ್ಪು ಮಾಡಿದ್ರೆ ನಮ್ ಬೇಕಾದ್ರು ಪೇಪರ್ ಕೊಳ್ಳಿ, ಟಿವಿ ಕೊಂಡು, ಆಫೀಸ್ ಕೊಳ್ಳಿ. ಮಿನಿಸ್ಟರ್ ಅವರು MLA ಅವರು ಮಾಡ್ಬೋದಲ್ಲ, ನಮ್ಮ ಏನ್ ಬೇಕಾದ್ರು ಮಾಡ್ಬೋದಲ್ಲ. ಯಾಕೆ ಮಾಡ್ಲಿಲ್ಲ? ನಾವ್ ಅರ್ಜಿಗಳು ಕೊಡ್ತೀವಿ, ಅರ್ಜಿ ಕಿತ್ ಬಿಸಾಕೋದಲ್ಲ, ಅರ್ಜಿ ಬಿಸಾಕೋದಲ್ಲ, ಇಲ್ಲ ಅರ್ಜಿ ಸ್ಟಾಪ್ ಮಾಡ್ಬೋದಲ್ಲ. ಯಾಕೆ ಮಾಡ್ಲಿಲ್ಲ? ಮಾಡ್ಬೋದು, ಮಾಡ್ಲಿ. ಮತ್ತೆ ಇಲ್ಲಿರುವಂತ ಅಧಿಕಾರಿಗಳು ನಾವೇ ಕೆಲಸ ಮಾಡಲ್ಲ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಲಂಚ ತಗೊಂಡ್ರದ ಒಂದು ಆರೋಪ ಇದೆ. ನಿಜಾನ ಅದು? ನಿಜ. ಇದ್ರ ಮೇಲೆ ನೀವೇನ್ ಧ್ವನಿ ಎತ್ತಿಲ್ಲ? ಇವತ್ತಿಗೆ ಶಾಸಕರು 3 ವರ್ಷ ಸಚಿವರಾದ್ರು. ಹೌದು, 3 ವರ್ಷ ಸಚಿವರಾದ್ರಿಂದ ಒಂದು ಹಾಸ್ಪಿಟ್ಲ್ ಕಡೆ ಆಗ್ಲಿ, ಒಂದು ತಾಲೂಕು ಆಫೀಸ್ ಕಡೆ ಆಗಲಿ, ಒಂದು ಮುನ್ಸಿಪಲ್ ಆಫೀಸ್ ಕಡೆ ಆಗಲಿ, ಒಂದು TPS ಕಚೇರಿ ಆಗ್ಲಿ, ಎಲ್ಲೇ ಹೋಗಿ ಕಾಣಿಸ್ಕೊಂಡು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಆ ತೊಂದರೆಗಳ ಪರವಾಗಿ ಅವ್ರನ್ನ ಯಾವ್ದೇ ರೀತಿಯಲ್ಲೂ ವಿಚಾರಿಸಿಲ್ಲ, ಮಾತಾಡಿಲ್ಲ, ಬಂದಿಲ್ಲ, ನೋಡಿಲ್ಲ. ಇದು ಇವ್ರ ಸಾಧನೆ. ಮತ್ತೆ ಇದ್ರ ಮೇಲೆ ಧ್ವನಿ ಎತ್ತಿಲ್ವಾ ನೀವು? ಎತ್ತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕು ಅರ್ಜಿಗಳು ಕೊಟ್ಟಿದ್ದೀವಿ ನಾವು, ಯಾವ್ದು ಬಿಟ್ಟಿಲ್ಲ. ಎಲ್ಲ ಕಡೆ ಅವ್ರ ವಿರುದ್ಧ ಇದು ಸರಿಯಾಗಿದೆ, ಅವ್ರು ಮಾಡ್ತಾ ಸರಿಯಾಗಿದೆ, ಜನ ಗೊತ್ತಾಗ್ಲಿ ಕೆಲವ್ರಿಗೆ ನಾವು ಬಿಟ್ಟಿದ್ದೀವಿ. ಜನಕ್ಕೆ ಗೊತ್ತಾಗ್ಲಿ ಅಂತ ಅದು ಗೊತ್ತಾಗ್ತಾ ಇದೆ.
ನಾವು ಅರ್ಜಿ ಮುಖಾಂತರ ವಿರುದ್ಧವಾಗಿ ಏನಿದೆ ಎಲ್ಲ ಕೊಡ್ತಾ ಇದ್ದೇವೆ, ಯಾವ್ದು ಬಿಟ್ಟಿಲ್ಲ. ಒಂದು ಬಿಟ್ಟಿಲ್ಲ ಇವತ್ತು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಪ್ರತಿಯೊಂದು ಅವರು ಜೀವಮಾನದಲ್ಲಿ ಪ್ರತಿಯೊಂದು ಅವರು ಇದುವರೆಗೂ ಸರ್ಕಾರ ಆಸ್ತಿಗಳನ್ನ ಕಬ್ಜಾ ಮಾಡಿ ಸರ್ಕಾರ ಆಸ್ತಿಗಳಿಂದ ರಾಜಕೀಯ ಜೀವನ ಮಾಡ್ತಾರೆ. ನಮ್ಮ ಅವ್ರ ವಿರೋಧಿಗಳಾಗಿರುವಂತ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಅವ್ರ ರಾಜಕೀಯ ಮಾಡಕ್ಕೆ ಬೇರೆ ದುಡ್ಡಿಲ್ಲ, ಪಾಪ ಆಸ್ತಿಗಳಿಲ್ಲ. ಅವ್ರ ಆಸ್ತಿ ಮಾಡ್ಕೋಬೇಕು, ರಾಜಕೀಯ ಮಾಡ್ಬೇಕು. ಇವ್ರೇನ್ ರಾಜಕೀಯ ಮಾಡ್ಬೇಕಾದ್ರೆ ಇವ್ರಿಗೇನು ದುಡ್ಡು ಸಮಸ್ಯೆ ಇಲ್ಲ. ಸರ್ಕಾರ ಆಸ್ತಿ ಇದೆ ಇವ್ರ ಇದೆ. ಸರ್ಕಾರ ಆಸ್ತಿಗಳು ಕಬ್ಜಾ ಮಾಡಿದ್ದಾರೆ, ಬಾಡಿಗೆ ಸಂಪಾದಿಸ್ತಾರೆ. ಈ ರೀತಿ ಇದ್ರೆ ಇನ್ನು 100 ವರ್ಷ ರಾಜಕೀಯ ಮಾಡ್ಬೋದು. ನೀವು ನಮ್ಮ ಮೇಲೆ ಮಾಡಕ್ಕಾಗಲ್ಲ, ಅವ್ರು ಮಾಡ್ಬೇಕು. ಯಾರದ್ದು ದುಡ್ಡಿದ್ರೆ ಆಸ್ತಿ ಇದೆ, ಎಲ್ಲ ಸರ್ಕಾರ ಆಸ್ತಿ ಮಾಡ್ಬೋದು. ನಾವೇನ್ ಮಾಡಕ್ಕಾಗ, ನಾವು ಧ್ವನಿ ಎತ್ತಾ ಇದ್ದೀವಿ ವಿರೋಧವಾಗಿ, ಅರ್ಜಿಗಳು ಆಗ್ತಾ ಇದ್ದೀವಿ. ಸರಿಯಾದ ಒಂದು ಸ್ಪಂದನೆ ಸಿಗಲ್ಲ ಪಬ್ಲಿಕ್ ಇಂದ. ನಾವು ಸ್ಪಂದನೆ ಸಿಗಲ್ಲ, ನಾವು ಬಿಟ್ಟಿಲ್ಲ, ನಾವು ಮಾಡ್ಕೊಳ್ತಾ ಇದ್ವಿ. ಅವ್ರ ಕೆಲಸ ನಾವು ಮಾಡ್ತಾ ಇದ್ವಿ, ನಾವು ಯಾವ್ದು ಬಿಟ್ಟಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.